ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭಕ್ಕೆ ದಿನಗಣನೆ ಶುರುವಾಗಿದ್ದು, ವಿದ್ಯಾರ್ಥಿಗಳು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಪರೀಕ್ಷೆ ಎದುರಿಸಿ ಯಶಸ್ಸು ಕಂಡುಕೊಳ್ಳಬೇಕೆಂದು ಹುಲ್ಸೂರು ಸಹಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಕಾಂಬ್ಳೆ ಹೇಳಿದರು. ಭಾಲ್ಕಿ ಪಟ್ಟಣದ ಲೆಕ್ಚರ್ ಕಾಲೋನಿಯ ಖಡಕೇಶ್ವರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮವು ಅವರ ಮುಂದಿನ ಶೈಕ್ಷಣಿಕ ಪಯಣಕ್ಕೆ ಶುಭ ಹಾರೈಸುವ ಒಂದು ಭಾವುಕ ಮತ್ತು ಪ್ರೇರಣಾದಾಯಕ ಕಾರ್ಯಕ್ರಮವಾಗಿದೆ. ಇದು ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಲು, ಶಿಕ್ಷಕರ ಮಾರ್ಗದರ್ಶನ ನೆನೆಯಲು ಮತ್ತು ಪರೀಕ್ಷೆಗಳಿಗೆ ಆತ್ಮವಿಶ್ವಾಸದಿಂದ ಸಿದ್ಧರಾಗಲು ಪ್ರೋತ್ಸಾಹಿಸುವ ವೇದಿಕೆಯಾಗಿದೆ. ಇನ್ನು ವಿದ್ಯಾರ್ಥಿ ಜೀವನ ಬಂಗಾರವಿದ್ದಂತೆ, ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು ನಿರಂತರವಾಗಿ ಅಭ್ಯಾಸ ಮಾಡಿ ಜ್ಞಾನ ಸಂಪಾದನೆ ಮಾಡಿದಲ್ಲಿ ನಿಶ್ಚಿತ ಗುರಿಯನ್ನು ಮುಟ್ಟಿ ಯಶಸ್ಸು ಪಡೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಇನ್ನು ಸಂಸ್ಥೆಯ ಕೋಶಾಧ್ಯಕ್ಷ ಪ್ರಭುರಾಜ್ ಧೂಪೆ ಮಾತನಾಡಿ, ವಿದ್ಯಾರ್ಥಿಗಳ ಮುಂದಿನ ಶೈಕ್ಷಣಿಕ ಜೀವನ ಉತ್ತಮವಾಗಿರಲಿ ಎಂದು ಹಾರೈಸಿದರು. ನಮ್ಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನೀವು ಒಂದ್ಸಲ ಡಿಸೈಡ್ ಮಾಡಿದ್ರಿ, ನಾನು अपनी किताबों से ज्यादा ಇವತ್ತೆಲ್ಲ ಭಾತೃತ್ವದ ನಮ್ಮಲ್ಲಿ ಏನು ಸಂಸ್ಕಾರ ಇದೆ. पर दिल से कहती हूँ, आप जैसे शिक्षक हर छात्र आपने ही तो मुझे खुद ಅತ್ಯಂತ ಕಡಿಮೆ ಒಂದು ಫೀನೇ जब पढ़ोगे तो आगे बढ़ोगे. ನಮ್ಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನೀವು ಒಂದ್ಸಲ ಡಿಸೈಡ್ ಮಾಡಿದ್ರಿ, ನಾನು ಹಾಗೇ ಆಗ್ತೀನಿ ಅಂದ್ರೆ 100% ಆಗ್ತೀರಿ. ಶಿಕ್ಷಣ ಸಂಸ್ಥೆಯಲ್ಲಿ ಸಿಗಿತಾ ಇದೆ ಅಂತ ಹೇಳಿ ನಾನು ಈಗಾಗಲೇ ಭಾವಿಸಿದ್ದೀನಿ. ಹೀಗಾಗಿ ಇಲ್ಲಿನ ಮುಖ್ಯ ಗುರುಗಳಿಗೂ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಗೂ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅತ್ಯಂತ ಕಡಿಮೆ ಒಂದು ಫೀನೇ, ಬಹಳಷ್ಟು ಕಡಿಮೆ ಫೀಸ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ. ಫೀಸ್ ಅಂದ ತಕ್ಷಣ ಬಹಳಷ್ಟು ಪಾಲಕರು ಬಹಳ ಭಯ ಪಡ್ತಾ ಇದ್ದಾರೆ. ಇಲ್ಲಿ ಯಾವುದೂ ಭಯ ಇಲ್ಲ. ಅತ್ಯಂತ ಕಡಿಮೆ ಫೀಸ್ನಲ್ಲಿ, ಅದರಲ್ಲಿ ಯಾರು ಕೊಟ್ಟಿದ್ದೋರೋ ಯಾರು ಇಲ್ಲೋ, ಅದು ಏನು ನಮ್ಮ ಆಡಳಿತ ಮಂಡಳಿಯವರು ಯಾವುದೇ ಲೆಕ್ಸದೆ ಅವರ ಏಕಮಯ ಉದ್ದೇಶ ಏನಿದೆ ಅಂತಂದ್ರೆ, ಒಂದು ಒಳ್ಳೆಯ ಶಿಕ್ಷಣ, ಒಂದು ಸಂಸ್ಕಾರಿತವಾದಂಥ ಶಿಕ್ಷಣ, ಒಂದು ಬಡ ಮತ್ತು ಪ್ರತಿಭಾವಂತ ಮಕ್ಕಳು ಕಲಿಯುವಗೋಸ್ಕರ ಈ ಸಂಸ್ಥೆ ಕಟ್ಟಿದ್ದಾರೆ. ಸೊ ಆ ಸಂಸ್ಥೆಯ ಕಟ್ಟಿದಂತ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದ. ಸಮಾಜ ಉದ್ಧಾರ ಆಗ್ಬೇಕು, ದೇಶ ಉದ್ಧಾರ ಆಗ್ಬೇಕು ಅಂತೇಳಿ ನಾವು ಸಮಾಜ ಜೀವಿಯಾಗಿ ಬೆಳೀತಕ್ಕಂಥ ಒಂದು ಶಿಕ್ಷಣ ಇದೆ, ಅದು ಬಹಳ ಮುಖ್ಯ ಇದೆ. ಇವತ್ತೆಲ್ಲ ಭಾತೃತ್ವದ ನಮ್ಮಲ್ಲಿ ಏನು ಸಂಸ್ಕಾರ ಇದೆ, ನಮ್ಮಲ್ಲಿ ಏನು ಮಿತ್ರತ್ವದ ಸಂಸ್ಕಾರ ಇದೆ. ಆ ಸಂಸ್ಕಾರ ಇವತ್ತು ವಿಶ್ವ ಗುರು ಆಗ್ಲಕ್ ನಾವು ಹೊರಟಿದ್ದೇವೆ. आप सब्र सिखाते रहे, हम गलती करते रहे, आप सही बनाते रहे, हर मुश्किल में आप हमें संभालते रहे. पर दिल से कहती हूँ, आप जैसे शिक्षक हर छात्र की जिंदगी बदल देते हैं. था आपने हमें सिखाया कि मैथ सिर्फ कैलकुलेशन नहीं बल्कि जीवन की समस्याओं को हल करने का नजरिया है. अज्ञान का अंधर मिठाया है, ज्ञान का दीप जलाकर अज्ञान का अंधेरा मिठाया है. नमन है उस गुरु की जिसने हमें कवि कुवेंपु से मिलाया है. इस अच्छी यादें अपने साथ लेकर जा रही हूँ. केवल किताबी ज्ञान नहीं दिया बल्कि जीवन जीने का सही मार्ग दिखाया है. ये फिजाएं गीत गाए. हमारे भीतर अपनी देश भाषा के प्रति गर्व और देश प्रेम जगाया है.